ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಅಂಗವಾಗಿ ಹಾಸನದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ. ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಶ್ರೀರಾಮ ಪ್ರತಿಷ್ಠಾಪನೆ ಅಂಗವಾಗಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಶ್ರೀರಾಮ ಜಪ, ರಕ್ತದಾನ ಶಿಬಿರ, ಅನ್ನದಾನ ಕಾರ್ಯಕ್ರಮ. ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಾಲ್ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಹಾಗೂ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರಿಂದ ಪ್ರಸಾದ ವಿತರಣೆ. ಮತ್ತು ಅಯೋಧ್ಯೆಯಲ್ಲಿ ಪ್ರಾಣದೇವರಾದ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತ ಬೇಲೂರಿನಲ್ಲಿ ಕರಸೇವಕರಿಗೆ ಸನ್ಮಾನ. ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡರು ತೆರಳಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇಡೀ ಪ್ರಪಂಚದಲ್ಲಿ ಅತೀವ ಸಂತಸ, ಭಕ್ತಿ, ಶ್ರದ್ಧೆಯಿಂದ ಶ್ರೀರಾಮನ ಜಪವನ್ನ ಜನತೆ ಮಾಡುತ್ತಿದ್ದಾರೆ ಎಂದರು. 500 ವರ್ಷಗಳ ಪರಿಶ್ರಮ, ಕರಸೇವಕರು ಹಾಗೂ ರಾಮಭಕ್ತರ ಹೋರಾಟದ ಫಲವಾಗಿ ಇಂದು ರಾಮಮಂದಿರ ವೈಭವ ಮರುಳಿಸಿದೆ. ಅನೇಕ ರೀತಿಯ ಪೂಜೆ, ಹೋಮ, ಹವನದೊಂದಿಗೆ ರಾಮನನ್ನ ಬರಮಾಡಿಕೊಳ್ಳಲಾಗಿದೆ. ಎಲ್ಲೆಡೆ ಮನೆಗಳಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ನಮ್ಮಗಳ ಸುದೈವ ನಮ್ಮ ಕಾಲಘಟ್ಟದಲ್ಲೇ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ತುಂಬಾ ಸಂತೋಷವಾಗುತ್ತಿದೆ. ಇದಕ್ಕಾಗಿ ಶ್ರಮಿಸಿ ಸಾಕಾರಗೊಳಿಸಿದವರಿಗೆ ಧನ್ಯವಾದ ಹೇಳಿದರು. ಹಿಂದೂ ಸಮಾಜ ಇಡೀ ಪ್ರಪಂಚದಲ್ಲಿ ಇವತ್ತು ನೆಮ್ಮದಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ನೆರವೇರಿಸ್ತಿರುವಂಥ ಎಲ್ಲ ಹಿರಿಯರಿಗೆ ಒಂದು ಧನ್ಯವಾದಗಳನ್ನ ನಿಮ್ಗಳ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದೆ. ಕಾರಣ ಇಷ್ಟೇ, 550 ವರ್ಷಗಳ ಸತತ ಹೋರಾಟ, ಶ್ರಮ, ಕರಸೇವಕರ ಪರಿಶ್ರಮದಿಂದ ಇವತ್ತು ಮಂದಿರ ನಿರ್ಮಾಣ ಆಗ್ತಿದೆ. ಅದರ ಅಂಗವಾಗಿ ಇಡೀ ಪ್ರಪಂಚದಲ್ಲಿ ಹಿಂದೂ ಸಮಾಜದ ರಾಮ ಭಕ್ತರು ಅನೇಕ ಪೂಜಾ ಕೈಕರ್ಯಗಳನ್ನು ಕೈಗೊಂಡು ಹೋಮ ಹವನಗಳನ್ನ ಮಾಡ್ತಾ ಪ್ರಭು ಶ್ರೀರಾಮಚಂದ್ರನನ್ನು ಮತ್ತೆ ಅಯೋಧ್ಯೆಗೆ ಬರಮಾಡ್ಕೊಳ್ಳುವಂಥ ನಂಬಿಕೆಯನ್ನು ಪೂಜೆಗಳ ಮೂಲಕ, ಶ್ರದ್ಧೆಯ ಮೂಲಕ ತೋರಿಸ್ತಾ ಇದ್ದಾರೆ. ಇವತ್ತು ಹಬ್ಬದ ವಾತಾವರಣ ಅಂತೇಳಿ ಹೇಳಿದರೆ ಬಹುಶಃ ಪ್ರತಿ ಮನೆಯಲ್ಲೂ ಪ್ರತಿ ಹಬ್ಬವನ್ನು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಇವತ್ತಿನ ಶ್ರೇಷ್ಠತೆ ಏನು ಅಂತೇಳಿ ಹೇಳಿದರೆ ಎಲ್ಲ ಹಿಂದೂ ಮನೆಗಳಲ್ಲೂ ಒಂದೇ ರೀತಿಯ ಹಬ್ಬ ಆಗ್ತಾಯಿದೆ, ಅದು ಪ್ರಭು ಶ್ರೀರಾಮನ ಹಬ್ಬ. ಹಾಗಾಗಿ ಇವತ್ತು ನಮ್ಮ ಜೀವನದ ಸಾರ್ಥಕತೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂದರೆ 10-12 ಜನ್ರೇಷನ್ನು ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅಂತೇಳಿ ಕನಸನ್ನು ಕಟ್ಕೊಂಡಂಥ ಸಂದರ್ಭ. ಆದರೆ ಸುದೈವ ನಾವೆಲ್ಲರೂ ಬದುಕಿರೋ ಸಂದರ್ಭದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಕಣ್ಮುಂದೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾಯಿದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಹಾಗಾಗಿ ನಮಗೆ ಹೆಚ್ಚು ಮಾತನಾಡೋದಕ್ಕಿಂತ ಅದರ ಭಾವನೆಯನ್ನು ಫೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ಹರ್ಷ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಕಾರ್ಯವನ್ನು ಸಾಕಾರಗೊಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು, ದೇಶದ ಪ್ರಧಾನಿಗೆ, ಇಡೀ ಹಿಂದೂ ಸಮಾಜ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಶ್ರೀರಾಮ ಪ್ರತಿಷ್ಠಾಪನೆ ಅಂಗವಾಗಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನಗರದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ಸ್ವಾಮೀಜಿ ಪ್ರತಿಮೆಗೆ ಪೂಜೆ, ಜೀವರಕ್ಷಾ ಇವರಿಂದ ರಕ್ತದಾನ ಶಿಬಿರ, ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರಿಂದ ಉಚಿತ ಆರೋಗ್ಯ ತಪಾಸಣೆ, ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರೀ ಜಮೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿಯವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಶ್ರೀರಾಮಚಂದ್ರನ ಅಯೋಧ್ಯೆ ನಿರ್ಮಾಣವಾಗಿದೆ. ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ದೇಶ ಸುಭಿಕ್ಷವಾಗಲಿ, ಇಡೀ ಜಗತ್ತೇ ರಾಮರಾಜ್ಯವಾಗಬೇಕೆಂಬುದು ಒಂದು ಕಲ್ಪನೆ ಇದೆ. ರಾಮರಾಜ್ಯ ಎಂದರೆ ಸುಖ ಸಮೃದ್ಧಿಯಾಗಿ ಪ್ರಜೆಗಳು ಒಂದು ಬಾಳುತ್ತಿದ್ದರು. ಅದೇ ರೀತಿ ಈ ಕಾಲವೂ ಕೂಡವಾಗಬೇಕು. ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷ ಪುಣ್ಯಸ್ಮರಣೆ ಅಂಗವಾಗಿ ಇಲ್ಲಿನ ಯುವಕರು ಎಲ್ಲರೂ ಹಾಗೂ ಆಟೋ ಚಾಲಕರು ಸೇರಿಕೊಂಡು ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನ ಜೊತೆಗೆ ಅನ್ನದಾಸೋಹವನ್ನು ನೆರವೇರಿಸಲಾಗುತ್ತಿದೆ. ಶ್ರೀರಾಮ ಶಕ್ತಿ ಎಲ್ಲರಿಗೂ ಸಿಗಲಿ. ಭಾರತೀಯರು ಎಲ್ಲ ಒಂದಾಗಿ ಒಗ್ಗಟ್ಟಿನಿಂದ ಭಾರತ ದೇಶವನ್ನ ಅಖಂಡ ಭಾರತವನ್ನಾಗಿ ಮಾಡಬೇಕೆಂದರೆ ಶ್ರೀರಾಮ ಹಾಗೂ ಸರ್ವಧರ್ಮದ ದೇವರ ಶಕ್ತಿ ಸಿಗಬೇಕೆಂದು ಹಾರೈಸಿದರು. ಶ್ರೀರಾಮಚಂದ್ರನ ಪುನಃ ಪ್ರತಿಷ್ಠಾಪನೆಯಾಗಿದೆ. ಜಗತ್ತು ಸುಭಿಕ್ಷವಾಗಲಿ, ಹಾಗೆಯೇ ಇಡೀ ಜಗತ್ತೇ ರಾಮರಾಜ್ಯ ಆಗಬೇಕು ಅನ್ನೋದು ನಮ್ಮ ಕಲ್ಪನೆ. ಯಾಕೆಂದರೆ ರಾಮರಾಜ್ಯ ಹೇಗಿತ್ತು ಅಂದರೆ ಸುಖ ಸಮೃದ್ಧಿಯಾಗಿ ಎಲ್ಲರೂ ಪ್ರಜೆಗಳು ಬಾಳ್ತಾ ಇದ್ದರು. ಹಾಗೆಯೇ ಇವತ್ತು ಕೂಡ ಇಡೀ ಪ್ರಪಂಚವೇ ರಾಮರಾಜ್ಯ ಆಗಬೇಕು. ಹಾಗೆಯೇ ಇವತ್ತಿನ ದಿವಸ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಇಲ್ಲಿ
ನಮ್ಮ ಯುವಕರೆಲ್ಲ ಸೇರಿಕೊಂಡು ಎಲ್ಲರೂ ಕುಮಾರ್ ತಂಡದವರೆಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಇಲ್ಲಿ ವೈದ್ಯಕೀಯ ಶಿಬಿರವನ್ನು ಹಾಗೂ ದಾಸೋಹವನ್ನು ನೆರವೇರಿಸತಕ್ಕಂಥ ಬಹಳ ಸಂತೋಷಕರವಾಗಿರ್ತಕ್ಕಂಥದ್ದು. ಹಾಗೆಯೇ ಅವರ ಆಶೀರ್ವಾದ, ಶ್ರೀರಾಮನ ಶಕ್ತಿ ಎಲ್ಲರಲ್ಲೂ ಬರಬೇಕು. ನಾವೆಲ್ಲರೂ ಕೂಡ ಭಾರತೀಯರೆಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಈ ಭಾರತ ದೇಶವನ್ನು ಅಖಂಡ ಭಾರತವನ್ನಾಗಿ ಮಾಡಬೇಕು ಅಂತಂದರೆ ಶ್ರೀರಾಮಚಂದ್ರನ ಶಕ್ತಿ ಬೇಕೇ ಬೇಕು. ಹಾಗೆ ಹನುಮಂತನ ಶಕ್ತಿ ಬೇಕು. ಸರ್ವ ದೇವತೆಗಳ ಶಕ್ತಿಯಿಂದ ಇವತ್ತು ಭಾರತ ದೇಶ ಇಡೀ ಜಗತ್ತಿಗೆ ವಿಶ್ವಗುರು ಆಗಿದೆ ಅಂತಕ್ಕಂಥ ಮಾತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವ ಅಧ್ಯಕ್ಷ ರವಿನಾಕಲ್ಗೂಡು ಮಾತನಾಡಿ, 100 ವರ್ಷಗಳ ಹೋರಾಟದ ಫಲವಾಗಿ ಭಾರತ ಸರ್ಕಾರವು ಒಳ್ಳೆಯ ಕೆಲಸವನ್ನ ನಾಡಿನ ಒಳಿತಿಗಾಗಿ ಮಾಡುತ್ತಿದೆ. ರಾಮ ಎಂದರೆ ಕೇವಲ ಹಿಂದೂಗಳಿಗೆ ಮಾತ್ರವಲ್ಲ, ಮುಸಲ್ಮಾನರು, ಕ್ರೈಸ್ತರು ಹಾಗೂ ಇನ್ನಿತರರು ಸೇರಿದಂತೆ ಎಲ್ಲ ಧರ್ಮೀಯರು ಸೇರಿ ಒಟ್ಟಾಗಿ ಜೀವಿಸುವಂತಹ ನಾಡು ನಮ್ಮ ಭರತನಾಡಾಗಿದೆ. ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತಿರುವುದು ನಮಗೆಲ್ಲ ಸಂತೋಷವಾಗಿದೆ ಎಂದರು. ಇವತ್ತು ಏನು ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ನಿಜವಾಗಿಯೂ ಕೂಡ 100 ವರ್ಷಗಳ ಒಂದು ಹೋರಾಟದ ಫಲವಾಗಿ ಇವತ್ತು ಭಾರತ ಸರ್ಕಾರ ಅತ್ಯುತ್ತಮವಾದಂಥ ಒಳ್ಳೆಯ ಕೆಲಸವನ್ನು ಈ ನಾಡಿನ ಒಳಿತಿಗಾಗಿ ಮಾಡ್ತಾ ಇದೆ. ರಾಮ ಅಂದರೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ರಾಮರಾಜ್ಯದಲ್ಲಿ ಮುಸಲ್ಮಾನರು, ಕ್ರೈಸ್ತರು ಸೇರಿದಂತೆ ಇನ್ನಿತರೆ ಧರ್ಮಿಗಳು ಸೇರಿ ಎಲ್ಲರೂ ಕೂಡ ಒಟ್ಟಾಗಿ ಜೀವಿಸುವಂತಹ ನಾಡು ಭರತನಾಡು. ಈ ಒಂದು ಹಿಂದೂಸ್ಥಾನದಲ್ಲಿ ಬಾಲರಾಮನ ಇವತ್ತು ಪ್ರತಿಷ್ಠಾಪನೆ ಆಗುವುದರ ಮೂಲಕ ರಾಮನ ಶಕ್ತಿ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ದೊರಕಲಿ, ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವತ್ತು ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಇವತ್ತು ದೇಶದೆಲ್ಲೆಡೆ ರಾಮನ ಜಪಿಸ್ತಾ ಇದ್ದರೆ, ಇವತ್ತು ನಮ್ಮ ನಾಡಿನ ಕರ್ನಾಟಕದ ಉದ್ದಗಲದಲ್ಲೂ ಕೂಡ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುವುದರ ಮೂಲಕ ಅವರ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡ್ತಿರೋದು. ನಿಜವಾಗಲೂ ಕೂಡ ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಅಂತ ಮಹಾನ್ ಪುರುಷರು ನಮ್ಮ ನಾಡಿನಲ್ಲಿ ಹುಟ್ಟಿದ್ದೇ ನಮ್ಮೆಲ್ಲರ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಎಲ್ಲರೂ ಕೂಡ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ, ಶ್ರೀರಾಮನ ಆಶೀರ್ವಾದ ಇರಲಿ. ಕಾರ್ಯಕ್ರಮದಲ್ಲಿ ಸಂಘದ ಮೋಹನ್, ಮಲ್ಲಿಕಾರ್ಜುನ್ ಕಟ್ಟಾಯ, ಶಿವಕುಮಾರ್, ಅವಿನಾಶ್, ವೆಂಕಟೇಶ್, ಕೀರ್ತಿ ಕೆರೆಹಳ್ಳಿ, ಧನುಷ್, ಪ್ರವೀಣ್, ಮೋಹನ್ ಕುಮಾರ್, ಶೇಖರ್, ಮಲ್ಲಿಕಾರ್ಜುನ್, ವಿಜಯ್ ಕುಮಾರ್, ಮಹಂತೇಶ್, ಹೇಮಂತ್ ಉಪಸ್ಥಿತರಿದ್ದರು. ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಾಲ್ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ಶ್ರೀರಾಮನ ವಿಗ್ರಹವಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಆಗಮಿಸಿ ಪ್ರಸಾದ ವಿತರಣೆ ಮಾಡಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿಯನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡಲಾಗುತ್ತಿದೆ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ರಾಮಮಂದಿರವು ಪ್ರಧಾನಿ ನರೇಂದ್ರ ಮೋದಿಯವರ ಸಹಕಾರದಿಂದ ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರತಿಷ್ಠಾಪನೆಗೊಳ್ಳುತ್ತಿದೆ ಎಂದರು. ರಾಮಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ಹಾಸನಲ್ಲೂ ವಿಶೇಷವಾಗಿ ಎಲ್ಲ ನಮ್ಮ ಹಾಸನ ಕ್ಷೇತ್ರದಲ್ಲಿ, ಹಾಸನ ವಿಧಾನಸಭಾ ಕ್ಷೇತ್ರ ಇರ್ಬೋದು ಮತ್ತು ಜಿಲ್ಲೆಯಲ್ಲಿ ಇರ್ಬೋದು, ವಿಶೇಷವಾಗಿ ರಾಮ ಮಂದಿರನ ಪ್ರತಿಷ್ಠಾಪನೆ ದಿನದಂದು ಇವತ್ತು ಅನ್ನ ಸಂತರ್ಪಣೆ ಇರ್ಬೋದು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಹಾಸನಲ್ಲೂ ಕೂಡ ಆಯೋಜನೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಎಲ್ಲ ಧರ್ಮದರ್ಶಿಗಳು ಮತ್ತು ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ನಾನು ಕೂಡ ಹಾಸನ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೂ ಕೂಡ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಮತ್ತು ರಾಮ ಮಂದಿರ ಪ್ರತಿಷ್ಠಾಪನೆ ಹಲವಾರು ವರ್ಷಗಳಿಂದ ನೆನೆಗಿದ್ದು ಗುರುತಿನಿಂದ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಆಶೀರ್ವಾದ, ಅವರ ಒಂದು ಸಹಕಾರದಿಂದ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಿದೆ. ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಎಲ್ಲ ಸ್ನೇಹಿತರು ಕೂಡ ಹಾಸನ ಕ್ಷೇತ್ರದಲ್ಲಿ ಇವತ್ತು ಸಂತರ್ಪಣೆ ಮಾಡೋ ಮುಖಾಂತರ ಎಲ್ಲರಿಗೂ ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಿದ್ದ ಸಂದರ್ಭದಲ್ಲಿ ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಎಚ್. ನಾಗರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ಭರತಖಂಡದಲ್ಲಿ ಬಹುದಿನಗಳ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿದ್ದು, ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಡೀ ಭಾರತ ದೇಶ ಸಂತೋಷ ಪಡುವ ಶುಭ ದಿನವಾಗಿದೆ. ಕಳೆದ 500 ವರ್ಷಗಳಿಂದ ಶ್ರೀರಾಮನ ಅಯೋಧ್ಯೆ ನಿರ್ಮಾಣ ಮಾಡಬೇಕೆಂದು ಸಂಕಲ್ಪ ಮಾಡಿದ್ದು, ಪ್ರಸ್ತುತದಲ್ಲಿ ಸಂಕಲ್ಪ ಕೂಡಿ ಬಂದಿದ್ದು 1947ರಲ್ಲಿ ಸ್ವತಂತ್ರ ಸಿಕ್ಕಿತ್ತು. ಅದಕ್ಕಿಂತ 3ರಷ್ಟು ಭಾರತ ದೇಶದ ಜನರಿಗೆ ಶ್ರೀರಾಮನ ಅಯೋಧ್ಯೆ ನಿರ್ಮಾಣವಾಗಿರುವುದು ಹರ್ಷ ತಂದಿದೆ ಎಂದರು. ಜೈ ಶ್ರೀರಾಮ್. ಇವತ್ತು ಭಾರತ ದೇಶದಲ್ಲಿ, ಭರತಖಂಡದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಡೀ ಭರತಖಂಡ, ಭಾರತ ದೇಶ ಖುಷಿ ಪಡುವಂಥ, ಸಂತಸ ಪಡುವಂತಹ ಇವತ್ತು ಶುಭ ದಿನ. ಏನು 500 ವರ್ಷಗಳಿಂದ ಈ ಒಂದು ಅಯೋಧ್ಯೆ ರಾಮ ದೇವರನ್ನು, ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪ ಇವತ್ತು ಕೂಡಿ ಬಂದಿದೆ. ಇವತ್ತು ನಮ್ಮ ಭಾರತ ದೇಶಕ್ಕೆ ಏನು 1947ರಲ್ಲಿ ಸ್ವತಂತ್ರ ಸಿಕ್ಕಿತ್ತೋ ಅದರಷ್ಟೇ ಅದಕ್ಕಿಂತ 3 ಪಟ್ಟು ಜಾಸ್ತಿ ನಮ್ಮೆಲ್ಲ ಭಾರತ ದೇಶದ ಪ್ರಜೆಗಳಿಗೆ ಸಂತೋಷ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಬಹಳಷ್ಟು ಇಡೀ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಇವತ್ತು ಇಡೀ ದೇಶದಲ್ಲಿ
ಒಂದು ಸಂಭ್ರಮದ ವಾತಾವರಣ. ಜಾತಿ ಭೇದ ಮತ ಪಂಥ ಮರೆತು ಎಲ್ಲ ಧರ್ಮಗಳನ್ನು ಮರೆತು ಇಡೀ ದೇಶ ಒಗ್ಗಟ್ಟಿನಿಂದ ಇಡೀ ದೇಶದ ಪ್ರಜೆಗಳು ಜೈ ಶ್ರೀರಾಮ್ ಅಂತ ಹೇಳಿ ಅವರು ರಾಮ ಪ್ರತಿಷ್ಠಾಪನೆಗೆ ಕಾಯ್ತಾ ಇದ್ರು. ಆ ದಿನ ಇವತ್ತು ಕೂಡಿ ಬಂದಿದೆ. ಎಲ್ಲ ಜನಗಳಿಗೂ ಕೂಡ ಇವತ್ತು ಭಾರತ ದೇಶದಲ್ಲಿ ವಾಸಿಸುತ್ತಿರುವ ಜನಗಳಿಗೆ ಪ್ರಜೆಗಳಿಗೆ ಏನು ರಾಮನ ಕಾಲದಲ್ಲಿ ಭರತಖಂಡದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗಿತ್ತು, ಆ ಒಂದು ರಾಮರಾಜ್ಯದ ಕನಸು ಇವತ್ತು ನನಸಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಗಣಪತಿ ಸೇವಾ ಸಮಿತಿಯ ಚನ್ವೀರಪ್ಪ, ಅನಂತನಾರಾಯಣ್, ಎಂಕೆ ಕಮಲ್ ಕುಮಾರ್, ನಾಗೇಂದ್ರ, ಶೇಖರ್, ಮುರುಗೇಂದ್ರ, ನೀಲ್ಕುಮಾರ್, ಕಿರಣ್, ದೀಪಕ್ ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ಪ್ರಾಣದೇವರಾದ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತ ಶ್ರೀ ಚೆನ್ನಕೇಶವ ಬಳಿ ಇರುವ ಶೃಂಗೇರಿ ಶಾರದಾ ಪೀಠದ ಬಳಿ ಕರಸೇವಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶಾಸಕರಾದ ಎಚ್.ಕೆ. ಸುರೇಶ್ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶಕ್ಕೆ ಇಂದು ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕೆ ಕಾರಣೀಭೂತರಾದ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಗೆ ಸಲ್ಲುತ್ತದೆ. ಭಾರತ ದೇಶದ 140 ಕೋಟಿ ಜನಸಂಖ್ಯೆ ಶ್ರೀರಾಮನ ಆಚರಣೆಯನ್ನ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಮಾಡುತ್ತಿದ್ದಾರೆ ಎಂದರು. ಇಂತಹ ಒಂದು ದಿವಸ ಇದಕ್ಕೆ ಮೂಲ ಕಾರಣಕರ್ತರಂತ ನಮ್ಮ ಸಂಘ ಚಾಲಕರು ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿಯವನ್ನ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅನಂತ ಅಭಿನಂದನೆಯ ಧನ್ಯವಾದಗಳನ್ನ ಅರ್ಪಣೆ ಮಾಡಿ, ನಾವೆಲ್ಲ ರಾಮ ಭಕ್ತರು. ಇವತ್ತು ತಮಗೆಲ್ಲ ಗೊತ್ತಿದೆ 500 ವರ್ಷದ ಇತಿಹಾಸ ಇದು ಅಯೋಧ್ಯೆ ಆಗುತ್ತಾ ಅಂತಕ್ಕಂಥದ್ದು. ಅಂದ್ರೆ ಆಯ್ತು ಅಂತಕ್ಕಂಥ ದಿವಸ ನಮ್ಮ ಕಣ್ಮುಂದೆ ಬಂತಲ್ಲ. ಇವತ್ತು ನಾವೇನು ಕಣ್ಣು ತುಂಬ ನೋಡ್ತಾ ಇದ್ದೀವಲ್ಲ, ಇಡೀ ದೇಶದ ಜನ ಇವತ್ತು ನಿಜವಾಗ್ಲೂ ನಾವೆಲ್ಲ ಪುಣ್ಯ ಪುರುಷರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಭಾವಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕರಸೇವಕರಾದ ತಾರಾನಾಥ್, ಚಂದ್ರಶೇಖರ್, ದುಗ್ಗೇಗೌಡ, ವಿಷ್ಣುವರ್ಧನ, ಶಿವಾನಂದ್ ಅವರನ್ನು ಸನ್ಮಾನಿಸಲಾಯಿತು. ದೇವಸ್ಥಾನದ ಬಳಿ ನೆರೆದಿದ್ದ ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನೇರ ಪ್ರಸಾರ ಆಯೋಜನೆ ಮಾಡಲಾಗಿತ್ತು. ಅಯೋಧ್ಯೆಯಲ್ಲಿನ ರಾಮಲಲ್ಲನ ಪ್ರತಿಷ್ಠಾಪನಾ ದಿನವಾದ ಇಂದು ಹೊಳೆನರಸೀಪುರ ಪಟ್ಟಣದಲ್ಲೂ ಸಹ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಚತುರ್ಭುಜ ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ ನೆರವೇರಿಸಿ ಅಯೋಧ್ಯೆಯಲ್ಲಿ ನಡೆಯುವ ರಾಮ ಪ್ರತಿಷ್ಠಾಪನೆಯ ನೇರ ಪ್ರಸಾರವನ್ನ ಭಕ್ತಾದಿಗಳು ನೋಡಲು ಅನುವು ಮಾಡಿಕೊಡಲಾಗಿತ್ತು. ಹನುಮದೇವರ ಗುಡಿ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಮತ್ತು ಎಲ್ಲ ರಾಮ ಮಂದಿರಗಳಲ್ಲಿ ರಾಮನ ಭಾವಚಿತ್ರವನ್ನು ಇಟ್ಟು ವಿಶೇಷ ಪೂಜೆ ಮತ್ತು ರಾಮಭಜನೆಯನ್ನ ರಾಮಭಕ್ತರು ನಡೆಸಿಕೊಟ್ಟರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಳೆದ 3 ದಿನಗಳಿಂದಲೇ ರಾಮನ ಭಾವಚಿತ್ರದ ಚಿತ್ರ ಮತ್ತು ಬಂಟಿಂಗ್ಸ್ಗಳು ಪ್ರಮುಖ ಬೀದಿಗಳಲ್ಲಿ ರಾರಾಜಿಸುತ್ತಿತ್ತು. ಹೂವಿನ ವ್ಯಾಪಾರಿಗಳು, ತರಕಾರಿ ಮಾರುಕಟ್ಟೆ ವ್ಯಾಪಾರಸ್ಥರು ಮತ್ತು ವಿವಿಧ ಸಂಘ ಸಂಘಟನೆಗಳು ವ್ಯಾಪಾರ ವ್ಯವಹಾರವನ್ನು ಸ್ವಹಿತವಾಗಿ ಸ್ಥಗಿತಗೊಳಿಸಿ ಆ ಸ್ಥಳದಲ್ಲೇ ರಾಮನ ಭಾವಚಿತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿ ಮಜ್ಜಿಗೆ ಮತ್ತು ಪ್ರಸಾದವನ್ನು ವಿತರಿಸಿ ರಾಮಭಕ್ತಿಗೆ ಪಾತ್ರರಾದರು. ಈಗ ಜಾಹೀರಾತು. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಹರಡುತ್ತಿದೆ ಸಂತಸ, ಮನೆಯಲ್ಲಿ ಸಂತಸವಿರಲಿ. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ.
7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಕೇವಲ 399 ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್. ಹಾಯ್ ಹಲೋ ನಮಸ್ಕಾರ ಹಾಸನ. ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ. ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ. ಕೇವಲ 30 ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ. 399 ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ. ಹಾಗೂ ಕೇವಲ 850 ರೂಪಾಯಿಗೆ ಸ್ಮಾರ್ಟ್ ವಾಚ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅದಲ್ಲದೆ 20,000 ರೂಪಾಯಿಯ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್, 30,000 ರೂಪಾಯಿನ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ. ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ 50% ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ. ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತಹ ಅವಕಾಶ. ಜೊತೆಗೆ ಎಲ್ಲ ಸ್ಮಾರ್ಟ್ಫೋನ್ನ ಮೇಲೆ 0% ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ. ಮತ್ತು ಎಲ್ಲ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ. ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ. ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ. ಈ ಎಲ್ಲ ಆಫರ್ಸ್ಗಳು ಕೆಲವೇ ದಿನಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ. ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಿಂದೂ ಧರ್ಮದ ಪ್ರತೀಕ ದಿನವಾದ ಇಂದು ಅರ್ಕಲಗೂಡು ತಾಲೂಕಿನ ಹಲವೆಡೆ ದೇವಸ್ಥಾನದಲ್ಲಿ ರಾಮಭಜನೆ, ಪೂಜಾ ಕೈಂಕರ್ಯ, ಅನ್ನದಾನ ನೆರವೇರಿತು. ಅಯೋಧ್ಯೆಯಲ್ಲಿ ರಾಮಲಲ್ಲ ದೇವರಿಗೆ ಪ್ರಾಣ ಪ್ರತಿಷ್ಠಾನ ಹಾಗೂ ರಾಮಮಂದಿರ ಲೋಕಾರ್ಪಣೆ ಅಂಗವಾಗಿ ಪಟ್ಟಣದ ದೊಡ್ಡಮ್ಮ ತಾಯಿಗೆ ಶ್ರೀರಾಮನ ಅಲಂಕರಿಸಿ ಕುಂಕುಮಾರ್ಚನೆ, ಪ್ರಸಾದ, ನೈವೇದ್ಯ, ಪೂಜಾ ಕೈಂಕರ್ಯ ಸಲ್ಲಿಸಲಾಯಿತು.
ಹಾಗೂ ಆರ್ಯವೈಶ್ಯ ಸಮುದಾಯದ ಶ್ರೀ ನಂಜುಂಡೇಶ್ವರ ದೇವಾಲಯದಲ್ಲಿ ರಾಮಲಕ್ಷ್ಮಣ ಸೀತಾ ಆಂಜನೇಯ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಯೋಧ್ಯೆಯ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠಾನ ಕ್ಷಣವನ್ನು ಡಿಜಿಟಲ್ ಟಿವಿಯಲ್ಲಿ ವೀಕ್ಷಿಸಿ ಭಜನೆ ನಡೆಸಿ ರಾಮನಾಮ ಜಪದೊಂದಿಗೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಏನಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದ ಶುಭ ಸಂದರ್ಭದಲ್ಲಿ ಇವತ್ತು 12:30ಕ್ಕೆ ಅರ್ಕಲ್ಗೂಡು ಗ್ರಾಮದೇವತೆಯಾದ ದೊಡ್ಡಮ್ಮ ತಾಯಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಮತ್ತು ಶ್ರೀರಾಮನ ಅಲಂಕಾರ ಮಾಡಿ ಪ್ರಸಾದ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಆದ್ದರಿಂದ ಜಗನ್ಮಾತೆ ಮತ್ತು ಶ್ರೀರಾಮದೇವರು ಲೋಕ ಸಮಸ್ತರಿಗೂ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲ ದೇವಸ್ಥಾನದಲ್ಲೂ ವಿವಿಧ ಪೂಜಾ ಕಾರ್ಯಕ್ರಮಗಳು ಇದೆ. ಸಂಜೆ ದೇವಸ್ಥಾನದಲ್ಲಿ ದೀಪೋತ್ಸವ ಬೇರೆ ಇದೆ. ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಎಲ್ಲರೂ ಸಹಿತ ಮಾಡ್ತಾ ಇದ್ದಾರೆ. ಈಗ ಲೋಕ ಸಮಸ್ತ ಸುದ್ದಿ ಹೋಗ್ತಿದೆ. ವರ್ಷದ 365 ದಿನವೂ ಅನ್ನದಾಸೋಹ, ಜ್ಞಾನದಾಸೋಹ, ವಿದ್ಯಾದಾಸೋಹ ನಡೆಸುವ ದೇಶದ ಏಕೈಕ ಮಠ ತುಮಕೂರಿನ ಸಿದ್ಧಗಂಗಾ ಮಠ. ಇಂತಹ ಕಾರ್ಯವನ್ನ ಮಾಡಿದ ಮಹಾನ್ ಕಾಯಕ ಯೋಗಿ ಶಿವಕುಮಾರ ಸ್ವಾಮಿಗಳನ್ನ ಸ್ಮರಣೆ ಮಾಡಿದರೆ ನಮಗೆಲ್ಲ ಮೋಕ್ಷ ಸಿಗುತ್ತದೆ ಎಂದು ಉಪನ್ಯಾಸಕ ಪ್ರಭುಶಂಕರ್ ಅಭಿಪ್ರಾಯಪಟ್ಟರು. ದಿನನಿತ್ಯ 10,000 ಮಕ್ಕಳ ಜೊತೆಗೆ ಸಾರ್ವಜನಿಕರು ಹೋಗ್ತಾ ಇರ್ತಾರೆ. ನಾವೆಲ್ಲರೂ ಹೋದ್ರೆ ಒಂದು ಮಠ ದೇವಸ್ಥಾನಕ್ಕೆ ಒಂದು ಟೈಮಿಂಗ್ಸ್ ಇರ್ತಾರೆ. ಊಟಕ್ಕೆ ಪ್ರಸಾದದ ಸಮಯ, ಅದು ಭೋಜನದ ಸಮಯ ಅಂತ. ಆದರೆ ಸಿದ್ಧಗಂಗಾ ಮಠದಲ್ಲಿ ಯಾವುದೇ ಟೈಮಿಂಗ್ಸ್ ಇಲ್ಲ, ಸಮಯನೇ ನಿಗದಿ ಮಾಡಿಲ್ಲ. ನೀವು ಬೆಳಗ್ಗೆ 6 ಗಂಟೆಗೆ ಹೋದರೆ ಉಪಹಾರ ರೆಡಿ ಇರುತ್ತೆ, ರಾತ್ರಿ 12 ಆದರೂ ಬಡಿಸ್ತಾನೆ ಇರ್ತಾರೆ. ಮತ್ತು ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ನಮ್ಮ ಮಕ್ಕಳು 50 ಬಂದಿದ್ದಾರೆ ಅಂದರೆ ಆಗ ಊಟ ಹಾಕ್ತಾರೆ. ಒಲೆ ಆರದ ಒಂದು ಕ್ಷೇತ್ರ ಅಂದರೆ ಅದು. ಆ ರೀತಿ ಒಂದು 10,000 ಮಕ್ಕಳಿಗೆ ಇವತ್ತು ದೇಶ ವಿದೇಶಗಳಲ್ಲಿ ಅವರು ಮಕ್ಕಳು ಓದಿರೋರು ಕಲ್ತಿದ್ದಾರೆ. ಅವ್ರ ಜೊತೆಗೆ ಸಂಸ್ಕಾರವನ್ನು ಕಲ್ತಿದ್ದಾರೆ. ಸ್ವಾಮೀಜಿಯವರು 111 ವರ್ಷ 1908 ಏಪ್ರಿಲ್ 1 ಒಳ್ಳೆಯ ದಿನ ಅಲ್ಲ ಅಂತಾರೆ, ಏಪ್ರಿಲ್ ಫೂಲ್ ಅಂತಾರೆ. ಅವರು ಅವತ್ತು ಏಪ್ರಿಲ್ 1 ಜನಿಸಿದ್ದು ಮಾಗಡಿ ತಾಲೂಕು ವೀರಾಪುರದಲ್ಲಿ, ಹೊನ್ನೇಗೌಡರು ಮತ್ತು ವೀರಮ್ಮನವರ ಮಗನಾಗಿ. ಅವರು 28ನೇ ವರ್ಷಕ್ಕೆ 1930ರಲ್ಲಿ ಆ ಮಠಕ್ಕೆ ಹೋಗ್ತಾರೆ. ಸುಮಾರು 2019 ತನಕಲೂ ಆ ಮಠವನ್ನು ನೋಡ್ಕೊಂಡು ಹೋಗ್ತಾರೆ. ದಿನ ಅವ್ರು ಮಲಗ್ತಿದ್ದು 3 ಗಂಟೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದರೆ ಮತ್ತೆ ರಾತ್ರಿ 11 ಗಂಟೆಗೆ ಮಲಗ್ತಿರೋದು. ಆ ದಿನನಿತ್ಯ ಕಾರ್ಯವನ್ನು ಮಾಡ್ತಾ ಮಕ್ಕಳಿಗೆ ಇಂಗ್ಲೀಷ್ ಪಾಠವನ್ನು ಮಾಡ್ಕೊಡ್ತಾರೆ. ಬೆಳಗ್ಗೆ 5:30ರಿಂದ 6:00ವರೆಗೆ ಪ್ರಾರ್ಥನಾ ಸಮಯ. ಅಲ್ಲಿ ಭೇದ ಭಾವ ಇಲ್ಲ. ಇವನಾರವನಲ್ಲ, ಇವನಮ್ಮವ ಇವನಮ್ಮ ಮನೆಯ ಮಗನ ನಿಶ್ಚಯ ಅನ್ನೋಂಗೆ ಬಸವಣ್ಣವರ ಕಾಯಿಕ ನಿಷ್ಠೆಯನ್ನು ಅಲ್ಲಿ ಜಾರಿಗೊಳಿಸಿದ್ದಾರೆ. ಒಂದೇ ಸಮ ಪ್ರಾರ್ಥನೆ ನಡೀತಾ ಇರ್ತದೆ, ಒಂದೇ ಥರ ಮಕ್ಕಳು ಕಾಣ್ತಾರೆ, ಭೇದ ಭಾವ ಇಲ್ಲದೆ ಇರೋದು. ಈ ಸಂದರ್ಭದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ VL ಅಮರ್, ನ್ಯಾಯಾಧೀಶರಾದ RJS ಪ್ರವೀಣ್, S ಸಿದ್ದರಾಮ, ವಕೀಲರ ಸಂಘದ ಅಧ್ಯಕ್ಷ ಶಿವಕುಮಾರ್, ಹಿರಿಯ ವಕೀಲರಾದ ಆನಂದೇಶ್ವರ್, ನಟರಾಜ್, ಸುನಿಲ್, ಅರುಣ್, ರವಿ, ಪುರುಷೋತ್ತಮ್, ಉದಯ್ ರಂಜನ್ ಹಾಜರಿದ್ದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ನಿವೃತ್ತ ಯೋಧರು ಮಾಜಿ ಸೈನಿಕರ ಸಂಘದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಕೇಸರಿ ಬಾವುಟವನ್ನು ವಿತರಣೆ ಮಾಡಿದರು. ಶ್ರೀರಾಮನ ಹೆಸರಿನಲ್ಲಿ ಇಡೀ ದೇಶದೊಳಗೆ ಒಳ್ಳೆಯ ಕೆಲಸ ನಡೆಯುತ್ತಿದ್ದು, ಇದಕ್ಕೆ ಮಾಜಿ ಸೈನಿಕರು ಕೂಡ ಕೈ ಜೋಡಿಸಿದ್ದು, ಈ ನಿಟ್ಟಿನಲ್ಲಿ ನಮ್ಮ ಟೀಮ್ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಭಕ್ತರಿಗೆ ಜೈ ಶ್ರೀರಾಮ್ ಮಾರುತಿ ಭಾವಚಿತ್ರ ಇರುವ ಬಾವುಟವನ್ನು ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು. ನಮ್ಮ ರಾಮನ ಹೆಸರಿನಲ್ಲಿ ಇವತ್ತು ಇಡೀ ದೇಶದಲ್ಲೇ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ. ಅದ್ರ ಜೊತೆಗೆ ನಮ್ಮ ಸೈನಿಕರಿಂದನೂ ಸ್ವಲ್ಪ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮದು ಒಂದು ಟೀಮು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಯೋಧ್ಯೆಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠಾನ ಹಾಗೂ ರಾಮ ಮಂದಿರ ಲೋಕಾರ್ಪಣೆ ವೇಳೆ ಅಕ್ಕಲ್ಗುಡಿನಲ್ಲಿ ಪುಟಾಣಿ ಮೋನಿತಾ ರಾಮ ಅಲಂಕಾರದಲ್ಲಿ ಕಂಗೊಳಿಸಿ ರಾಮ ಭಜನೆ ಪೂಜಾ ಕೈಂಕರ್ಯ ಸಲ್ಲಿಸಿದರು. ಸಕಲೇಶಪುರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ಅಂಗವಾಗಿ ಭಕ್ತರಿಂದ ಪೂಜೆ ಕೈಂಕರ್ಯಗಳನ್ನು ಮಾಡುವ ಮೂಲಕ ಸಂಭ್ರಮದಿಂದ ಆಚರಿಸಿದರು. ದೇಶದ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ರಾಮ ಮಂದಿರ ಅಯೋಧ್ಯೆಯಲ್ಲಿ ಇಂದು ಉದ್ಘಾಟನೆಯಾಗಿರುವುದು ಕೋಟ್ಯಾಂತರ ಹಿಂದೂಗಳ ಕನಸು ಇಂದು ನನಸಾಗಿದೆ. ಅಯೋಧ್ಯೆಯಲ್ಲಿಂದು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಶ್ರೀರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಧ್ಯಾಹ್ನ 12:30ಕ್ಕೆ ಆರಂಭವಾದ ಶುಭ ಅಭಿಜಿತ್ ಮುಹೂರ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಧಾರ್ಮಿಕ ವಿದ್ವಾಂಸರ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು.
ಪೂಜಾ ವಿಧಾನಗಳನ್ನು ಭಕ್ತಿ ಭಾವದಿಂದ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದಂತೆ ದೇಶಾದ್ಯಂತ ರಾಮಭಕ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಅದರಂತೆ ಇಂದು ಸಕಲೇಶಪುರ ಪಟ್ಟಣದಲ್ಲಿ ಶ್ರೀರಾಮನ ಮಂದಿರ ಹಾಗೂ ಆಂಜನೇಯನ ಸ್ವಾಮಿ ದೇವಸ್ಥಾನದಲ್ಲಿ ರಾಮನ ಫೋಟೋಗೆ ಹೂ ಹಾಕಿ ವಿಶೇಷ ಪೂಜೆ ಮಾಡುವುದರ ಮೂಲಕ ಸಾವಿರಾರು ಭಕ್ತಾದಿಗಳು ಸಂಭ್ರಮಾಚರಣೆ ಮಾಡಿದರು. ಬಾಳೆಗದ್ದೆಯ ಗುಹೆಕಲ್ಲಮ್ಮ ದೇವಸ್ಥಾನದಲ್ಲಿ ರಾಮಭಕ್ತರು ಬೆಳಿಗ್ಗೆಯಿಂದಲೇ ವಿಶೇಷವಾಗಿ ರಾಮತಾರಕ ಹೋಮ, ದೇವರ ಭಜನೆ ಹಾಗೂ ಪೂಜೆಯನ್ನು ಮಾಡಲಾಯಿತು. ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಕಲೇಶಪುರ ತಾಲೂಕು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರದ ವೀಕ್ಷಣೆಯನ್ನ ಕಮಲ್ ದೇವ್ ಕ್ಲಿನಿಕ್ ಮುಂಭಾಗದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ರಾಮ ಭಕ್ತಾದಿಗಳಿಗೆ ನೋಡಲು LED ಮೂಲಕ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿತ್ತು. ಪಟ್ಟಣದ ಹಳೆ ಸಂತವೇರೆ ಸರ್ಕಲ್, ಚಂಪಕನಗರ ಸರ್ಕಲ್, ನಗರದ ಪ್ರಮುಖ ದೇವಾಲಯಗಳಲ್ಲಿ, ಬಾಳುಪೇಟೆ ಹಾಗೂ ಪಾಳ್ಯ ಹೋಬಳಿಯಲ್ಲಿ ಮಹಿಳೆಯರು 101 ಕಳಸದ ಮೆರವಣಿಗೆಯನ್ನು ಮಾಡುವ ಮೂಲಕ ಶ್ರೀರಾಮನಿಗೆ ಪೂಜೆ ಸಲ್ಲಿಸಲಾಯಿತು. ವಿಶೇಷವಾಗಿ ಬೆಳಗ್ಗೆಯಿಂದಲೇ ಶ್ರೀರಾಮನ ಜಪ, ಪೂಜೆ ಹಾಗೂ ಭಜನೆಯನ್ನು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಂದ ಮಾಡಲಾಯಿತು. ಹಬ್ಬದ ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ಪೂಜೆ ಆಚರಿಸುವುದು, ಶ್ರೀರಾಮನ ಜಪ ಮಾಡುವುದು ಕಂಡುಬಂತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಅಂಗವಾಗಿ ಹಾಸನದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ. ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಶ್ರೀರಾಮ ಪ್ರತಿಷ್ಠಾಪನೆ ಅಂಗವಾಗಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಶ್ರೀರಾಮ ಜಪ, ರಕ್ತದಾನ ಶಿಬಿರ, ಅನ್ನದಾನ ಕಾರ್ಯಕ್ರಮ. ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಾಲ್ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಹಾಗೂ ಕ್ಷೇತ್ರದ ಶಾಸಕ HP ಸ್ವರೂಪ್ ಅವರಿಂದ ಪ್ರಸಾದ ವಿತರಣೆ. ಮತ್ತು ಅಯೋಧ್ಯೆಯಲ್ಲಿ ಪ್ರಾಣದೇವರಾದ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತ ಬೇಲೂರಿನಲ್ಲಿ ಕರಸೇವಕರಿಗೆ ಸನ್ಮಾನ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.